ಆ 3-4 ಕೈ ಬಂದಿರೋ ಬೈನೆಗಳಲ್ಲಿ ಅದನ್ನ ಬೀಳಿಸಿ ಅದರ ಮಧ್ಯ ಭಾಗ ಒಡೆದಾಗ ತುದಿನೂ ಅಲ್ಲ ಬಡ್ಡೆನೂ ಅಲ್ಲ, ಒಂಥರ ಗೆಡ್ಡೆ 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 ಇರ್ತದೆ, ಹಿಟ್ಟು ಥರ. ಅದರಲ್ಲಿ ಶೇಂದಿ ಬರುತ್ತೆ. ಅಂಥ ಲದ್ದಿ ನಾನು ನೋಡಲೇ ಇಲ್ಲ. ತೆಗೆದು ನಾನು ಜೀಪಿಗೆ ಹಾಕಿ ತಂದು ನನ್ನ ಮನೆ ಹತ್ರ ತಂದು ಒಣಗಿಸಿ ಒಂದು ಗೋಣಿಚೀಲದಲ್ಲಿ ಕಟ್ಟಿ ನೇತಾಕಿದ್ದೀನಿ. ಬೈರನ ಲದ್ದಿ ಅಂತ ಹೋಗೋತ್ತಿಗೆ ಏನಾಯಿತು, ನಮಗೂ ಅಭಿಮನ್ಯಿಗೂ ಡಿಸ್ಟೆನ್ಸ್ ಇತ್ತು. ಅಭಿಮನ್ಯಿಗೆ ತಿಳ್ಕೊಂಡಿರೋದು ಅದು ಒಂದೇ ಕಾಡೊಳಗೆ ಹೋಗಿದ್ದೀನಿ. ನಮ್ಮನೆ ಹೋಗಿ ಶುರುವಾಗ್ಕೊಳ್ಳೋ ಅಭಿಮನ್ಯು ಒಂದೇ ಸತಿ ಒಂದು ಟರ್ನ್ ಹೊಡೆದು ನಿಂತ್ಕೊಂತ ಹೀಗೆ, ಅಂದರೆ ಕಾಡಾನೆ ಹಿಂಗಡಿಂದ ಬಂತು ಅಂತ ಅವನು ಕೂಗ್ತಾ ಇದ್ದಾನೆ. ನೀನು ಹೇಳಿ ಬರೋಕ್ಕಾಗಲಿಲ್ಲ ನೋಡು, ನನ್ನ ಕಂಟ್ರೋಲೇ ತಪ್ಪಿ ಅದೇ ತಿರುಗಿ ನಿಂತಿದ್ದೆ. ಇದು ಅಲ್ಲೊಬ್ಬ ಬ್ರೂಸ್ಲಿ ಅಂತ ಇದ್ದಾನೆ, ಒಬ್ಬ ಹುಡುಗ ETF. ಅವನು ಮರ ಹತ್ತಿದ್ದ, ಅವನು ಮರ ಹೋಗಿ ತಲೆ ಕೊಟ್ಟು ದೂಕಕ್ಕೆ ನೋಡ್ತು. ಅವನ ಮೇಲಿಂದ ಒಂದು ಪಟಾಕಿ ಹಚ್ಚಿ ಅದ್ರ ಮೇಲೆ ಹಚ್ತಾ. ಆಮೇಲೆ ಏನು ಮಾಡ್ತಾರೆ, TV ಯರು ಮತ್ತು ಪೇಪರ್ನವರು, ಈ ಮಾಧ್ಯಮದವರು ಎಲ್ಲ ಎಲೆಕ್ಟ್ರಾನಿಕ್ ಮಾಧ್ಯಮದವರು ಇದೇ ಆನೆ ಅಂತ ಹೇಳಿ ಅದಕ್ಕೆ ಬಿಟ್ಬಿಡ್ತಾರೆ ಬೈರ ಅಂತ. ಆದರೆ ಒರಿಜಿನಲ್ ಬೈರ ಕಾಡಲ್ಲಿದ್ದ ಹಿಡಿತದೆ. ಅದ್ರ ಬಾಯಲ್ಲಿ ಈ ಥರ ಇರ್ತದೆ, ಅದರಲ್ಲಿ ಫ್ರಂಟು ಮತ್ತು ಮೇಲೆ ಒಂದೊಂದು ಬೆಂಕಿ ಕಡ್ಡಿ ದಪ್ಪ, ಮ್ಯಾಚ್ ಬಾಕ್ಸ್ ಕಡ್ಡಿ ದಪ್ಪ, ಮತ್ತು ಮೇಲ್ಭಾಗ ಈ ರೀತಿ ಇರ್ತವೆ ಬಿಳಿ ಹಲ್ಲುಗಳು. ಪ್ರಾಣಿಗಳನ್ನ ಹಿಡಿದ್ರೆ ಅವು ಒಳಗಡೆನೇ ಹೋಗ್ಬಿಟ್ರೆ, ಹೊರಗಡೆ ಬಂದರೆ ಅವು ಕೊಕ್ಕೆ ಥರ ಹಿಡ್ಕೊಬಿಡ್ತವೆ. ಇದು ಮತ್ತೆ ಕಾಣಿಸ್ತಾ ಇದ್ದಾನೆ. ಬೈರ ಯಾರು ಸರ್? ಬೈರ 2 ವರ್ಷದ ಹಿಂದೆ ಬೈರ ಯಾರು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. 2 ವರ್ಷದ ಹಿಂದೆ ನಮ್ಮ ಸಕಲೇಶಪುರ ತಾಲೂಕು ಮರಗುಂದ ಅಂತ ಒಂದು ಗ್ರಾಮ ಇದೆ, ಒಂದು ಕಾಲಭೈರವ ಇದೆ. ಸುಮಾರು 700 ವರ್ಷದ ಹಿಂದೆ ಹೊಯ್ಸಳರು ಕಟ್ಟಿರೋದ ಒಂದು ದೇವಸ್ಥಾನ ಇದೆ. ಒಟ್ಟಿಗೆ ವೆಸ್ಟರ್ನ್ ಘಾಟ್ ಬಾರ್ಡ್ರಲ್ಲಿ 6 ಕಾಲಭೈರವ ದೇವಸ್ಥಾನ ಇದೆ. ಅದರಲ್ಲಿ 2 ನಮ್ಮ ಸಕಲೇಶಪುರ ತಾಲೂಕಲ್ಲಿದ್ದರೆ ಇನ್ನು 4 ಮೂಡಿಗೆರೆ ತಾಲೂಕಲ್ಲಿ. ಅದಕ್ಕೆ ಬೆಟ್ಟದ ದೇವರ ಗುಡಿ ಅಂತ ಹೇಳ್ತೀವಿ. ಅಲ್ಲೇ ಒಂದು ಪಾಂಡವರ ಬೆಟ್ಟ ಅಂತ ಇದೆ. ಅಲ್ಲಿಂದ ಕೆಳಗೆ 1 ಕಿಲೋಮೀಟರ್ ಕೆಳಗಡೆ ಹೊಡೆದ್ರೆ ಮೂಡಿಗೆರೆ ಚಿಕ್ಕಮಗಳೂರು ಬಾರ್ಡರ್ ಇದೆ. ಅಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಹೋದರೆ ಕೋಡೇಶ್ವರದ್ದು ಒಂದು ಎಸ್ಟೇಟ್ ಇದೆ. ಅದು ಎಸ್ಟೇಟ್ ಅಂದರೆ ಅದರಲ್ಲಿ ಏನೂ ಗಿಡ ನಟ್ಟಿಲ್ಲ, ಒಂದು ಮರ ಕಡ್ದಿಲ್ಲ. ಮರಗಳು ಅದು ಪಶ್ಚಿಮ ಘಟ್ಟದ ಆ ಮರಗಳನ್ನ ನೋಡೋದೇ ಮಜಾ. ಆ ಕಾಡು ಸುಮಾರು ಅದು ಒಂದು 3000 ಎಕರೆ. ಅಲ್ಲಿದ್ದು ಲೊಕೇಶನ್ ಹೇಳ್ತಾ ಇರೋದು ನಾನು. ಇನ್ನೊಂದು ಕಡೆ ಅಲ್ಲಿಂದ ನಾವು ಪಶ್ಚಿಮಕ್ಕೆ ಮುಖ ಹಾಕಿ ನಿಂತರೆ ಅಷ್ಟು ಕಾಣ್ತದೆ. ನಮ್ಮ ಲೆಫ್ಟ್ ಸೈಡಿಗೆ ಅಲ್ಲೊಂದು ಜೇನ್ಕಲ್ ಬೆಟ್ಟ ಅಂತಿದೆ, 4600 ಅಡಿ ಹೈಟ್ ಇದೆ. ಪಶ್ಚಿಮ ಘಟ್ಟದ ಅತಿ ದುರ್ಗಮವಾದ ಕಾಡು, ಕಾಳಿಂಗ ಸರ್ಪಗಳು ಎಲ್ಲ. ಅಲ್ಲೊಂದು ಸತಿ ಆ ಪಕ್ಕದ ಊರಿಗೆ ಒಂದು ಭಾರಿ ಹಬ್ಬ ಬಂದು ನುಗ್ಗಿತ್ತು. ಅದು ನಂಗೆ ಗೊತ್ತಾಗಿ ನಾನು ಅದನ್ನ ಹೋಗಿ ಹಿಡಿದು ನಾನೊಂದು 110-115 kg ಇದ್ದೀನಿ. ನಾನು ಬಾಲ ಹಿಡಿದಾಗ ನನ್ನ ಹಾವು ಎಳ್ಕೋಯ್ತು. ಆಮೇಲೆ ನಮ್ಮ ಹುಡುಗರನ್ನೆಲ್ಲ ಕರೆದು ಬಾಲ ಹಿಡಿಸಿ ಹೋಗಿ ತಲೆ ಹಿಡಿದು ತಗೊಂಡೋಗಿ ಶಿರಾಡಿ ಘಾಟಿಗೆ ಬಿಟ್ಟೆ. ಇಲ್ಲಾಂದರೆ ಕಡಿಯುವುದು ಏನು ಮಾಡೋದಿಲ್ವ ಸರ್? ಕಡಿತದೆ. ಅದ್ರ ಬಾಯಲ್ಲಿ ಈ ಥರ ಇರ್ತದೆ, ಅದರಲ್ಲಿ ಫ್ರಂಟು ಮತ್ತು ಮೇಲೆ ಒಂದೊಂದು ಬೆಂಕಿ ಕಡ್ಡಿ ದಪ್ಪ, ಮ್ಯಾಚ್ ಬಾಕ್ಸ್ ಕಡ್ಡಿ ದಪ್ಪ, ಮತ್ತು ಮೇಲ್ಭಾಗ ಈ ರೀತಿ ಇರ್ತವೆ ಬಿಳಿ ಹಲ್ಲುಗಳು. ಪ್ರಾಣಿಗಳನ್ನ ಹಿಡಿದ್ರೆ ಅವು ಒಳಗಡೆನೇ ಹೋಗ್ಬಿಟ್ರೆ, ಹೊರಗಡೆ ಬಂದರೆ ಅವು ಕೊಕ್ಕೆ ಥರ ಹಿಡ್ಕೊಬಿಡ್ತವೆ. ನಾನು ಹಿಡಿದು ನನ್ನ ಕಚ್ಚಕ್ಕೆಲ್ಲ ಬಂತು. ಆಮೇಲೆ ತಗೊಂಡೋಗ್ಬಿಟ್ಟೆ. ಆಮೇಲೆ ಅಲ್ಲಿ ಹಾವು, ಕಾಳಿಂಗ ಸರ್ಪಗಳು ಅಂತ ದುರ್ಗಮವಾದ ಕಾಡು. ಹೆಚ್ಚು ಕಡಿಮೆ ಆಗುಂಬೆ ಅಷ್ಟೇ ಮಳೆ ಬೀಳ್ತದೆ. 600 ಇಂಚು ಮಳೆ. ಈಗಾಗಲೇ 200-250 ಇಂಚು ಮಳೆ ಆಯಿತು ಆ ಭಾಗದಲ್ಲಿ. ಆ ಥರ ಕಾಡು. ಅಲ್ಲಿ ಒಂದು ಕಾಲಭೈರವ ದೇವಸ್ಥಾನ ಇದೆ, ಬೆಟ್ಟದ ದೇವರ ಗುಡಿ ಅಂತ. ಅಲ್ಲಿ ಫಸ್ಟ್ ಕಾಣಿಸ್ಕೊಂತದೆ ಈ ಬೈರ. ಶೋಲಾ ಕಾಡು ಗುಡ್ಡದಲ್ಲಿ ಏಪ್ರಿಲ್ ಟೈಮಲ್ಲಿ ಹುಲ್ಲೆಲ್ಲ ಒಣಗಿದ ಟೈಮಲ್ಲಿ ಬೈರ ಬರ್ತಾನೆ. ಪಕ್ಕದ ನಮ್ಮ ಅದು ಸಕಲೇಶಪುರ ತಾಲೂಕೆ, ಪಕ್ಕ ಸಕಲೇಶಪುರ ತಾಲೂಕಲ್ಲಿ. ಆವಾಗ ಅಲ್ಲಿ ಸ್ವಲ್ಪ ಯಾರೋ ವಿಡಿಯೋ ಮಾಡ್ತಾರೆ. ಆಮೇಲೆ ನಮಗೆಲ್ಲ ಗೊತ್ತಾಯಿತು ಬೈರ ದೇವರು, ಅದು ಕಾಲಭೈರವಲ್ಲ ಬೈರ ದೇವರು, ನಮ್ಮ ಮನೆ ದೇವರು ಕಾಲಭೈರವ. ಅಲ್ಲಿ ಕಾಣಿಸ್ಕೊಂಡ್ ಕೂಡಲೇ ನಾವು ಜೊತೆಗೆ ಅಲ್ಲೇ ಒಂದು ಹತ್ತಿರದಲ್ಲಿ ಗೌಡಹಳ್ಳಿ ಅಂತಿದೆ, ಆ ಭಾಗದ್ದು ಒಂದು ಸ್ವಲ್ಪ ಹುಡುಗರಿದ್ದಾರೆ.
ಅವರು ಆನೆಗಳ ಬಗ್ಗೆ ಅವರಿಗೆ ಭಾರಿ ಇಂಟ್ರೆಸ್ಟ್ ಇರೋ ಹುಡುಗರು ಆನೆ ಹಿಡಿಯತಿಗೆ ಎಲ್ಲ ಬರ್ತಾರೆ. ಅವರು ಎಲ್ಲ ಏಕಕಾಲದಲ್ಲಿ ಅದಕ್ಕೊಂದು ಹೆಸರಿಟ್ಬಿಟ್ಟು ಬೈರಾ ಅಂತ. ಇಲ್ಲೆಲ್ಲ ಹೆಸರಿತ್ತಲ್ಲ, ಹಾಗೆ ಅದಕ್ಕೊಂದು ಬೈರಾ ಅಂತ ನಾವೇ ಹೆಸರಿಟ್ಟರು. ಆಮೇಲೆ ಏನಾಯ್ತು, ಅದೇ ಸಮಯದಲ್ಲಿ ಅಲ್ಲಿಂದ ಗೌಡಳ್ಳಿಯಿಂದ ಈ ಕಡೆ ಇನ್ನೊಂದು ಗ್ರಾಮದ ಹತ್ರ ಸಾಯಂಕಾಲ ಒಬ್ಬ ಅರ್ಜುನ ನಡ್ಕ ಹೋಗ್ತಾ ಇರ್ತಾನೆ ಟಾರ್ ರೋಡಲ್ಲಿ. ಮಳೆ ಅಂತ ಹೇಳಿ ತಲೆಗೆಲ್ಲ ಪ್ಲಾಸ್ಟಿಕ್ ಕವರ್ ಹಾಕ್ಯಂಡು ಹೋಗ್ತಾ ಇರ್ಬೇಕಾದ್ರೆ ಅವನು ಹಿಡಿದು ಸಾಯಿಸ್ತದೆ ಒಂದು ಆನೆ. ಆಮೇಲೆ ಏನು ಮಾಡ್ತಾರೆ, ಟಿ ವಿಯರು ಮತ್ತು ಪೇಪರ್ನವರು, ಈ ಮಾಧ್ಯಮದವರು ಎಲ್ಲ ಎಲೆಕ್ಟ್ರಾನಿಕ್ ಮಾಧ್ಯಮದವರು ಇದೇ ಆನೆ ಅಂತ ಹೇಳಿ ಅದಕ್ಕೆ ಭೈರವ ಅಂತ ಹೆಸರಿಟ್ಬಿಡ್ತಾರೆ, ಬೈರ ಅಂತ. ಆದರೆ ಒರಿಜಿನಲ್ ಬೈರ ಕಾಡಲ್ಲಿದ್ದ. ಆಮೇಲೆ ಬೈರ ಸಾಯಿಸ್ತು ಅಂತ. ಆಮೇಲೆ ಬೈರನ್ ಹಿಡಿಯೋಕ್ಕೆ ಸಿಕ್ತು, ಪರ್ಮಿಷನ್ ಎಲ್ಲ ಕೊಟ್ಟರು. ಬೈರನ್ ಹಿಡಿಯೋಕ್ಕೆ ಹೋದು. ಬೈರ ಒಂದು ದಿವಸ ಬೈರ ಅಂದರೆ ಈ ಮಾಧ್ಯಮದ ಬೈರ, ಒರಿಜಿನಲ್ ಬೈರ ಅಲ್ಲ. ಆಮೇಲೆ ಏನಾಯಿತು, ಅದು ನಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂತು. ಅವತ್ತು ವೆಂಕಟೇಶಣ್ಣ ನಾನು ಒಟ್ಟಿಗೆ ಇದ್ದು. ಅದಾದಮೇಲೆ ಬೈರ ತಪ್ಪಿಸ್ಕೊಂಡು ಹೋಗಿ ಆಯಿತು, ಮಾಧ್ಯಮದ ಬೈರ. ಆಮೇಲೆ ಅದು 2 ತಿಂಗಳ ಮೇಲೆ ಮತ್ತೆ ನಮ್ಮ ಸಕಲೇಶ್ಪುರ ತಾಲೂಕಲ್ಲಿ ಬಂದು ಕದ್ದು ಕೂತಿತ್ತು. ನಾನು ಸಕಲೇಶ್ಪುರದಲ್ಲಿ ತಾಲೂಕಲ್ಲಿ ವೆಸ್ಟರ್ನ್ ಘಾಟಲ್ಲಿ ಕದ್ದು ಕೂತಿದ್ದೆ. ಅದು ಬಾರ್ಡ್ರ್, ಅದು ಗೆರೆ ತಾಲೂಕು ಸಕಲೇಶ್ಪುರ ತಾಲೂಕು ಒಂದು ಬಾರ್ಡ್ರ್, ಒಂದು ಗೆರೆ ಅಷ್ಟೇ ದಾಟಿದೆ ಅಷ್ಟೇ. ಆಮೇಲೆ ಅಲ್ಲೊಂದು ಊರಿಗೆ ಬಂದು ಸೇರ್ಕೊಂತು. ನಾವೆಲ್ಲ ಹೋಗಿದ್ದು, ನಾನು ಹೋಗಿದ್ದೆ ಅವತ್ತು. ಒಂದು 3 ಎಕರೆ ಒಳಗಿತ್ತು ಕಾಡು, ಚಿಕ್ಕದಾಗ ಮಳೆ ಬೀಳ್ತಾ ಇತ್ತು. ಆಮೇಲೆ ಇದು ಅಲ್ಲೊಬ್ಬ ಬ್ರೂಸ್ಲಿ ಅಂತ ಇದ್ದಾನೆ, ಒಬ್ಬ ಹುಡುಗ ETF, ಅವನು ಮರ ಹತ್ತಿದ್ದ. ಅವನು ಮರ ಹೋಗಿ ತಲೆ ಕೊಟ್ಟು ದೂಕಕ್ಕೆ ನೋಡ್ತು. ಅವನ ಮೇಲಿಂದ ಒಂದು ಪಟಾಕಿ ಹಚ್ಚಿ ಅದ್ರ ಮೇಲೆ ಹಚ್ತಾ. ನಮ್ಮ ಆನೆಗಳೆಲ್ಲ ದೊಡ್ಡಾಳ ಅಂತ ಕುಂದೂರು ಹತ್ರ ಬೇರೆ ಆನೆ ಹಿಡಿಯೋಕ್ಕೆ ಅಲ್ಲಿದ್ದು, ತತ್ಕೊಳ ಫಾರೆಸ್ಟ್ ಹತ್ರ. ಅಲ್ಲಿಂದ ಅವುಗಳೆಲ್ಲ ಬಂದು ಸುಮಾರು 3-4 ಗಂಟೆ ಒಳಗೆ ಈ ಆನೆ ಒಳಗೆ ಸುತ್ತೊಡಿತಾ ಇತ್ತು. ಆದರೆ ಆ ಆನೆ ಏನು ಅರ್ಜುನ್ ಸಾಯ್ತು, ಈ ಜೂನಿಯರ್ ಬೈರ ಇದ್ದಾನಲ್ಲ, ಅವನು ಬೆನ್ನ ಮೇಲೆ ನಾನು ಅದು ಬಿದ್ದ ಮೇಲೆ ಲೆಕ್ಕ ಹಾಕಿದೆ. ನನ್ನ ಇದರಲ್ಲಿ ಮೂರು ಗೇಣು, ನಾವು ಗೇಣು ಅಂತೀವಿ, 3 ಇದರಲ್ಲಿ 3 ಇದು ಅಷ್ಟು ಉದ್ದ, ಆಮೇಲೆ 1.5 ಇದು ಅಷ್ಟು ಅದ್ರ ಒಂಟೆ ಮೇಲೆ ಒಂದು ಬೆನ್ನ ಮೇಲೆ ಒಂದು ಇರ್ತದಲ್ಲ, ಆ ಥರ ಒಂದು ಉಬ್ಬು ಇತ್ತು. ಈಗ ಅದೆಲ್ಲ ರೆಡಿಯಾಗಿ ಹೊರಗೆ ಬಂದಾಗಿದೆ. ಆಮೇಲೆ ಒಳಗೋದು, ಅದು ಒಂದು ಸ್ವಲ್ಪ ಕೆಂಪು ಆನೆ, ಮತ್ತೆ ಅದೊಂದು ಸ್ಪೆಷಲ್ ಆನೆ. ಎಲ್ಲ ಆನೆಗಳದ್ದು ಕಿವಿ ಮುಂದಕ್ಕೆ ಹೀಗೆ ಬಾಗಿದೆ ವಯಸ್ಸಾಗ್ತಾ, ಈ ಆನೆದು ಕಿವಿ ಹಿಂದಕ್ಕೆ ಬಾಗಿದೆ. ಆಮೇಲೆ ಒಂದು ಸ್ವಲ್ಪ ಕೆಂಪು ಮತ್ತೆ ಬಿಳಿ ಮಿಕ್ಸ್ ಆನೆ, ಭಾರಿ ಬುದ್ಧಿವಂತ ಆನೆ. 2 ತಿಂಗಳಿಗೆ ಅದನ್ನ ಹೊರಗೆ ಹಾಕಿದ್ದಾರೆ. ಆಮೇಲೆ ಏನಾಯ್ತು, ಒಳಗಡೆ ಎಲ್ಲ ಸುತ್ತ ಹೊಡಿತಾ ಇತ್ತು. ಅಭಿಮನ್ಯು ಆನೆ ಮೇಲೆ ವೆಂಕಟೇಶಣ್ಣ ಡಾಕ್ಟ್ರು ಹತ್ತು ಕೂತ್ರು. ಆದರೆ ಇವರು ಫಾರೆಸ್ಟ್ನವರು, ಮೂಡಿಗೆರೆ ತಾಲೂಕು ಫಾರೆಸ್ಟ್ ಗನ್ನಿಲ್ಲ ಒಳಗೆ ಹೋಗೋಕ್ಕೆ. ಅಷ್ಟೊತ್ತಿಗೆ ಗನ್ ತನ್ನಿ ಅಂತ ಅಷ್ಟೊತ್ತಿಗೆ ಇವ್ರು ಒಳಗೋಗಿ. ಆಮೇಲೆ ಪ್ರಶಾಂತ್ ಆನೆ ಮೇಲೆ ಹತ್ತಿ ನಾನು ಕೂತ್ಕೊಂಡು ಒಳಗೋದೆ. ಹೋಗೋತ್ತಿಗೆ ಏನಾಯಿತು, ನಮಗೂ ಅಭಿಮನ್ಯಿಗೂ ಒಂದು ಡಿಸ್ಟೆನ್ಸ್ ಇತ್ತು. ಅಭಿಮನ್ಯಿಗೆ ತಿಳ್ಕೊಂಡಿರೋದು ಅದು ಒಂದೇ ಕಾಡು ಒಳಗೆ ಹೋಗಿದ್ದೀನಿ. ನಮ್ಮ ಮನೆ ಹೋಗಿ ಶುರುವಾಗ್ಕೊಳ್ಳೋ ಅಭಿಮನ್ಯು ಒಂದೇ ಸತಿ ಒಂದು ಟರ್ನ್ ಹೊಡೆದು ನಿಂತ್ಕೊಂತ ಹೀಗೆ, ಅಂದರೆ ಕಾಡಾನೆ ಹಿಂಗಡಿಂದ ಬಂತು ಅಂತ ಅವನು ಕೂಗ್ತಾ ಇದ್ದಾನೆ. ನೀನು ಹೇಳಿ ಬರೋಕ್ಕಾಗಲಿಲ್ಲ ನೋಡು, ನನ್ನ ಆನೆ ನನ್ನ ಕಂಟ್ರೋಲೇ ತಪ್ಪಿ ಅದೇ ತಿರುಗಿ ನಿಂತಿದ್ದು. ವಸಂತ. ಆಮೇಲೆ ಎಲ್ಲ ಒಟ್ಟಿಗೆ ಹೋದ. ಆಮೇಲೆ ಇವರು ವೆಂಕಟೇಶನ್ ಹೊಡೆದ್ರು, ಬಿತ್ತು. ಅದು ಒಂದು ಬೈರ. ಇವರು ಏನು ಮಾಡಿದ್ರು, ಈ ಪಾಪದ ಬೈರ ಉಂಟಲ್ಲ, ಆ ಬೈರಿಗೆ ಈ ಕೊಲೆ ಪಟ್ಟ ಕಟ್ಟಿಬಿಟ್ರು. ಆಮೇಲೆ ಅದು ಹೋಯ್ತು. ಅದು ಹೋದ್ಮೇಲೆ ಈಗ ಮತ್ತೆ ಇದೇ ಬೈರ. ಈ ಬೈರ ಕುದುರೆಮುಖ ಅದರಿಂದ ಕೆಳಗಡೆ ಸುತ್ಕೊಂಡ್ರ ಕಾಡಿತಲ್ಲ ಆ ಭಾಗ. ಆಮೇಲೆ ಬಲ್ಲಾಳರಾಯನ ದುರ್ಗ ಅಂತ ಅಲ್ಲೊಂದು ಕಾಲ ಭೈರವ ಇದೆ, ಹೊಯ್ಸಳರು ಕಟ್ಟಿದ್ದು 700 ವರ್ಷ ಹಿಂದೆ. ಅದು ಅಲ್ಲಿಂದ ಇಲ್ಲಿಗೆ ಬಂದು ಬೈರಾಪುರ, ಶಿಶಿಲದಿಂದ ನಮ್ಮ ಮೂಡಿಗೆರೆ ಸಕಲೇಶ್ಪುರ ಬಾರ್ಡ್ರ್ ದಾಟಿ ಚಾರ್ಮುಡಿ ಘಾಟಿಂದ ಇನ್ನೂ ಆಚೆಯಿಂದ ಬರೋದದು. ಈಗ ಕುದುರೆಮುಖ ಇಲ್ಲಾಯಿತು, ಚಾರ್ಮುಡಿ ಘಾಟ್ ಇಲ್ಲಾಯಿತು. ಇಲ್ಲಿಂದ ಸ್ಟ್ರೈಟ್ ಬಲ್ಲಾಳರಾಯನ ದುರ್ಗದಿಂದ ಸ್ಟ್ರೈಟು ಈ ಬೈರಾಪುರ. ಶಿಶಿಲದಿಂದ ಮುಂದೆ ಬಂದರೆ ನಮ್ಮ ಬಾರ್ಡ್ರ್ ಬರ್ತದೆ. ನಮ್ಮ ಬಾರ್ಡ್ರು ಅಂದರೆ ಕಬ್ಬಿನಾಲೆ ಫಾರೆಸ್ಟ್ ಅಂತ. ಕಬ್ಬಿನಾಲೆ ಫಾರೆಸ್ಟು 16,000 ಎಕರೆ. ಅಲ್ಲೇ ಜೇನ್ಕಲ್ ಬೆಟ್ಟ ಅಂತ ಹೇಳಿದ್ದು. ಅಲ್ಲೇ ಭೈರವ ಬಂದು ಕಾಣಿಸ್ಕೊಂಡು ಅಲ್ಲೊಂದು ಕಾಲ ಭೈರವ ಬೆಟ್ಟದ ದೇವ್ರ ಗುಡಿ. ಅಲ್ಲಿಂದ ಶಿರಾಡಿ ಹೋಗಿ, ಅಲ್ಲಿಂದ ಮುಂದೆ ಹೋಗಿ ಬಿಸಿಲೆ, ಅಲ್ಲಿಂದ ಮುಂದೆ ಪುಷ್ಪಗಿರಿ ಕೊಡಗಿನ ಬಾರ್ಡರ್ವರೆಗೂ ಈ ಆನೆ ತಿರುಗ್ತದೆ. ಒರಿಜಿನಲ್ ಬೈರ. ಕಳಸತಿ ಏನಾಯಿತು, ಕಳಸತಿ ಬಂದಾಗ ಮದ ಬಂದಿತ್ತು. ನಾನು ಹುಡ್ಕೊಂಡು ಹೋಗಿದ್ದೆ. ನಾನು ಹೋದಾಗ ಮರ ಮುರಿತು ನನ್ನ ಸ್ಮೆಲ್ಲಿಗೆ. ನಾನು ಕಾಡೊಳಗೆ ಹೋಗಿದ್ದೆ. ಆಮೇಲೆ ಸವಾಸ ಬೇಡ ಅಂತ ಆಮೇಲೆ ಅಲ್ಲಿ ನೋಡ್ತೀನಿ, ಒಂದು ಎಷ್ಟು ದಪ್ಪದ ಲದ್ದಿ ಹಾಕಿತ್ತು. ಅಂಥ ಲದ್ದಿ ನಾನು ನೋಡಲೇ ಇಲ್ಲ. ಅದನ್ನ ತೆಗೆದು ನಾನು ಜೀಪಿಗೆ ಹಾಕಿ ತಂದು ನನ್ನ ಮನೆ ಹತ್ರ ತಂದು ಒಣಗಿಸಿ ಒಂದು ಗೋಣಿ ಚೀಲದಲ್ಲಿ ಕಟ್ಟಿ ನೇತಾಕಿದ್ದೀನಿ.
ಬೈರನ ಲದ್ದಿ ಅಂತ ಆಯ್ತಾ. ಅಲ್ಲ ಇದು ಬೈರದ್ಲದ್ದು ಇದು ಬೈರಂದೇ ಲದ್ದಿ ಅದು, ಎಷ್ಟು ದಪ್ಪ ಲದ್ದಿ ಹಾಕಿತ್ತು. ಬೈರಂದು ಏನಾರ ಒಂದು ವಸ್ತು ನನ್ನ ಹತ್ರ ಬೇಡವಾ? ಯಾಕೆ ಮರ ನಿಮ್ಗೆ ಹೊಡೆದು ಹಾಕ್ತದೆ ನಿಮ್ಮ ಸ್ಮೆಲ್ಲಿಗೆ? ಮರ ಮುರಿತು. ಅದಾದ್ಮೇಲೆ ಮತ್ತೊಂದು ದಿವಸ ನಾನು ಆನೆ ಹುಡ್ಕೊಂಡು ಹೋದೆ. ಅದು ಅಲ್ಲೊಂದು ಮತ್ತೊಂದು ಕಾಲಭೈರವ ಇದಾವೆ, ಚಿಪ್ರದ ಭೈರವ ಅಂತ. ಅದು ಕಾಲಭೈರವ, ಅದು 700 ವರ್ಷದ ಹಿಂದೆ ಇವ್ರು ಕಟ್ಟಿದ್ದು. ಅದು ನಮ್ಮ ಮನೆದೇವರು. ಅದು ಗುತ್ತಿ ಅಂತ ಅಲ್ಲಿರೋದು. ಅಲ್ಲಿಂದ ಒಂದು 2 ಕಿಲೋಮೀಟರ್ ದೂರದಲ್ಲಿ ಮದನ್ ಅಂತ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ಅವ್ರ ಮನೆ ಹತ್ರ ಈ ಆನೆ. ನಾನು ಅವರು ಒಳಗೆ ನುಗ್ಗಿದ್ದು ಕಾಡೊಳಗೆ ನೋಡೋಣ ಅಂತ. ಅದೇನಾಯ್ತು, ನಾವು ಕಾಡೊಳಗೆ ಹೋದು ಅದು ಕಾಡಿಂದ ಹೊರಗೆ ಬಂದು ಅಲ್ಲಿ ಅವನ ಬೈಕ್ನ ಕಿರಿಕಿರಿ ಮಾಡಿ ಈ ಬೆಂಗಳೂರಿಂದ ಬರ್ತಾರಲ್ಲ, ಈ ಬೈಕ್ ಸಿಕ್ಕಿರೆ ರೈಸ್ ಮಾಡೋದು, ಲೈಟ್ ಬಿಡೋದು, ಕೂಗೋದು, ಕಿರ್ಚೋದು. ಕಳಸತಿ 3-4 ಜನದ ಮೇಲೆ ಅಟ್ಯಾಕ್ ಮಾಡಕ್ಕೆ ನೋಡ್ತು. ಸುಮಾರು ಬೈಕ್ಗಳನ್ನೆಲ್ಲ ಬಿಟ್ಟು ಓಡೋದು. ಆದರೆ ಈ ಸತಿ ಮಾತ್ರ ಅದಾಯಿತು. ಆಮೇಲೆ ಈಗ ಮತ್ತೆ ಬಂದಿದೆ. ಅದೇ ಈಗ ಮದನ್ ಅಂತ ಇದ್ದಾರಲ್ಲ, ಅವ್ರ ಮನೆ ಹತ್ರನೇ ಮೊನ್ನೆ ಬೆಳಿಗ್ಗೆ ಪಾಸಾಗಿದೆ. ನಾನು ಅಲ್ಲೇ ಹೋಗಿ ಅದು ಏನು ಹೋಯ್ತು ಅದರೊಳಗೆ ಹುಡ್ಕಕ್ಕೆ ಹೋಗಿದ್ದೆ ನಾನು. ಆಮೇಲೆ ಅದೀಗ ಅಲ್ಲಿದೆ, ಈಗ ಮದ ಇಳಿದಿದೆ. ಇನ್ನೇನು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಹೊತ್ತಿಗೆ ಮತ್ತೆ ಬರೋದೆ. ಅದೇನು ಮದ ವರ್ಷಕ್ಕೊಂದ್ಸತಿ ಬರ್ತಲೇ ಇರುತ್ತೆ. ಅದು ಏನು ಸರ್, ಅದು ಸಿಂಗಲ್ ಇರುತ್ತೆ ಯಾವಾಗ? ಅದು ಸಿಂಗಲ್ಲೇ. ಸಾಮಾನ್ಯ ಒಂಟಿ ಆನೆಗಳು ಸಿಂಗಲ್ಲೇ. ಆಮೇಲೆ ಈ ಗುಂಪು ಜೊತೆ ಸೇರಲ್ಲ, ಅವಕ್ಕೆ ಫುಡ್ಡು ಸಾಲೋದಿಲ್ಲ. ಈ ಆನೆಗಳ ಕಿರಿಕಿರಿ ಅವಕ್ಕಾಗಲ್ಲ. ಅಲ್ಲಿ ಒಳ್ಳೆ ಫುಡ್ ಸಿಗ್ತದೆ. ಅದು ಬಂದಿರೋದು ಬೊಗನೆ ಮರಗಳಿಗಾಗಿ ಬರ್ತಾ ಇರೋದು ಮೇಲಕ್ಕೆ. ಕೆಳಗಡೆ ವೆಸ್ಟರ್ನ್ ಘಾಟ್ ಕಾಡಲ್ಲಿ ಬೊಗನೆ ಮರಗಳಿಲ್ಲ. ಇಲ್ಲಿ ಮೇಲ್ಗಡೆ ಸಿಕ್ಕಾಪಟ್ಟೆ ಬೊಗನೆ ಮರ ಇದ್ದಾವೆ ನೋಡಿ. ಅಲ್ಲಿತ್ತು ಅವರು ಆ ಗುತ್ತಿಯನ್ನಲ್ಲಿ. ಅಲ್ಲಿಂದ ಕೆಳಗಡೆ ಒಂದು ಕೊಟ್ರಕೆರೆ ಅಂತ ಒಂದು ಊರಿದೆ. ಈಗ ಕೊಟ್ರಕೆರೆ ಗ್ರಾಮದಲ್ಲಿದೆ. ಮೀನೆಗಾಗೆ ಬಂದಿರೋದು, ಮತ್ತೆ ಇನ್ನೇನಿಲ್ಲ. ಬೊಗನೆ ಮರಗಳು ಉಂಟಲ್ಲ, ಒಂದು ಬೊಗನೆ ವಯಸ್ಸಿಗೆ ಒಂದು ಬೊಗನೆ ಅದು ಮೇಲೆ ಸುಳಿ ನಿತ್ತು, ಅದರಲ್ಲಿ ಹೀಗೆ ಇದು ಹೊರಡುತ್ತೆ, ಕೈ ಅಂತೀವಿ ನಾವು. ಆ 3-4 ಕೈ ಬಂದಿರೋ ಬೈನೆಗಳಲ್ಲಿ ಅದನ್ನ ಬೀಳಿಸಿ ಅದರ ಮಧ್ಯ ಭಾಗ ಒಡೆದಾಗ, ತುದಿನೂ ಅಲ್ಲ ಬಡ್ಡೆನೂ ಅಲ್ಲ, ಹೊಡೆದಾಗ ಅಲ್ಲಿ ಒಂಥರ ಗೆಡ್ಡೆ ಇರ್ತದೆ, ಹಿಟ್ಟು ಥರ. ಅದರಲ್ಲಿ ಸೇಂದಿ ಬರೋದು. ಅದು ಕಡಿಮೆ ಅಂದ್ರೆ ಒಂದು 50-100 kg ಇರುತ್ತೆ. ಅದನ್ನ ತಿಂದರೆ ಆನೆ ಕಿಕ್ ಹೊಡಿತದೆ. ಮತ್ತು ಭಾರಿ ಫುಡ್ಡು, ಒಳ್ಳೆ ಫುಡ್ಡು. ಹಿಂದೆ ಮಲೆನಾಡಲ್ಲಿ ಆ ಬಡತನ ಇದ್ದಾಗ, ಬ್ರಿಟಿಷರು ಬರೋಕ್ಕಿಂತ ಅದಕ್ಕಿಂತ ಭಾರಿ ಹಿಂದೆ ಅಲ್ಲ, ಬ್ರಿಟಿಷರು ಬಂದಮೇಲೂ ಬಡತನ ಇತ್ತು, ಇರಲಿ. ಆ ಹಿಟ್ಟು ತೆಗೆದು ಇದನ್ನು ತೆಗೆದು ಒಡೆದು ಚಾಪೆಲ್ ಹಾಕಿ ಒಣಗಿಸಿ ಅನ್ನದ ಜೊತೆ, ಇಲ್ಲ ಹಾಗೆ ಗಂಜಿ ಮಾಡಿ ಕುಡಿಯೋದು, ಇಲ್ಲ ಅನ್ನದ ಜೊತೆ ಕಡುಬು ಮಾಡಿ, ಪುಂಡಿ ಅಂತಾರೆ ಸೌತ್ ಕೆನರಾದಲ್ಲಿ, ಪುಂಡಿ ಮಾಡಿ ತಿಂತಿದ್ರು. ನಾವು ಹಿಂದೆ ಒಂದ್ಸತಿ ತಿಂದಿದ್ದು ನೆನಪಿದೆ ನನಗೆ. ಅದರಲ್ಲಿ ಅದು ಕಿಕ್ ಕೊಡ್ತದೆ. ಹಾಗಾಗಿ ಆನೆಗಳು ಅದನ್ನ ಹುಡುಕಿ ಅದಕ್ಕೆ ಈಗ ಬಂದಿದೆ. ಈಗ ಘಟ್ಟದ ಕೆಳಗಡೆಯಿಂದ ಬಂದಿದೆ. ಇದು ವರ್ಷದ ಹಿಂದೆ ಉಜಿರೆ ಆ ಭಾಗದಲ್ಲಿತ್ತು, ಸೌತ್ ಕೆನರಾದಲ್ಲಿತ್ತು. ಅದು ಕಾರಿಡಾರ್. ಅದು ಅಲ್ಲಿಂದ ಈಗ ಅಲ್ಲಿಂದ ಕೆಳಗಿಳಿದ್ರಕ್ಕೆ ಈಗ ನೋಡಿ ಎತ್ತಿನ ಭುಜ. ಈಗ ಎತ್ತಿನ ಭುಜ ಸಮದಲ್ಲೇ ಇರೋದು. ಇದು ಎತ್ತಿನ ಭುಜ ಅಂತ ಬೆಟ್ಟ ಇದೆಯಲ್ಲ, ಅಲ್ಲಿಂದ ಹೇಳಿದ್ರೆ ಶಿಶಿಲದಿಂದ ಅಲ್ಲಿ ಆ ಕೆಳಗಡೆ ಉಂಟಲ್ಲ, ಘಟ್ಟದ ಕೆಳಗಡೆ ಅದು ಲೆವೆಲ್ ಜಾಗ. ಆನೆಗೆ ಹತ್ತೋದು ಇಳಿಯೋದು ಇಲ್ಲ. ಅಲ್ಲಿಂದ ಮೇಲೆ ಘಟ್ಟ ಹತ್ತಿರ ಮಾತ್ರ ಈಗ ಇಳಿಬೇಕು, ಹತ್ತಬೇಕು. ಸರ್ ಊಟಕ್ಕೆ ಏನು ಅಲ್ಲೆಲ್ಲ ತಿನ್ನೋದು ಸೈಡ್ ಎಲ್ಲ ಸೊಪ್ಪು. ಆಮೇಲೆ ಇದು ಅಲ್ಲಿ ಮತ್ತೊಂದು ಸೌತ್ ಕೆನರಾದ ಏನಿದೆ ಘಟ್ಟದ ಕೆಳಗಡೆ ಐತಲ್ಲ, ಅಲ್ಲಿ ಬೆತ್ತ ಜಾಸ್ತಿ. ಅಲ್ಲಿ ಬೆತ್ತ ಒಂದು ಸ್ವಲ್ಪ ಕಳ್ತನ ಕಡಿಮೆ. ಆಮೇಲೆ ಆ ಹೀಟಿಗೆ ಒಂದು 4 ಜಾತಿ ಬೆತ್ತ ಉಂಟು. ಆ ಬೆತ್ತ ಬರುತ್ತೆ, ಬೆತ್ತ ತಿನ್ನುತ್ತೆ. ಮುಟ್ಟಕ್ಕೆ ಕೈಗೆಲ್ಲ ಮುಳ್ಚುತ್ತವೆ, ಆದರೆ ಆನೆ ನಾಲಿಗೆಗೆ ಏನೂ ಆಗಲ್ಲ, ಅದನ್ನ ತಿಂತದೆ ಆನೆ. ಆ ಮುಳ್ಳುಗಳನ್ನೆಲ್ಲ ತೆಗೆದು ಆ ಮೇಲ್ಗಡೆ ಇದೆಲ್ಲ ಬೆತ್ತ ತಿನ್ನುತ್ತೆ. ಬೇರೆ ಆಮೇಲೆ ಒಂದು ನೇಪ್ಲು ಅಂತ ಒಂದಿದೆ. ಹಿಂದೆ ನೇಪ್ಲು ಕಡ್ಡಿ ಅಂತ ಮನೆ ಕಸ ಎಲ್ಲ ಗುಡಿಸ್ತಿದ್ರು. ಈಗ ಅದನ್ನ ತೆಂಗಿನ ಗರೆಗಳಲ್ಲಿ ಇರ್ತದಲ್ಲ ಕಡ್ಡಿ, ಅದರಲ್ಲಿ ಉಪಯೋಗಿಸಕ್ಕೆ ಶುರು ಮಾಡ್ಯಾರ. ಈಗ ನೇಪ್ಲು ಇದು ಮಾಡಿದಿಲ್ಲ. ಅಲ್ಲಿ ನೇಪ್ಲು ಅಂತ ಒಂದು ಜಾತಿ ಒಂದು ಇದಿದೆ, ಅದನ್ನ ತಿನ್ನುತ್ತೆ. ಮತ್ತು ಹುಲ್ಲು 21 ಜಾತಿ ಸಸ್ಯಗಳು ಉಂಟು ಆನೆಗಳು ತಿನ್ನೋವು. ಕೆಲವೊಂದು ಸಿಪ್ಪೆ ಕೆಲವು ಟೈಮು ಬೇಸಿಗೆಯಲ್ಲಿ ನೀರು ಸಿಗ್ತಿಲ್ಲ ಅಂದರೆ ಮರದ ಸಿಪ್ಪೆ ತಿಂದು ಅದರ ಬಾಯಕ್ಕೆ ಕಡಿಮೆ ಮಾಡ್ಕೊಳ್ತದೆ. ಕ್ವಾರಲ್ಲಿ ಹೀಗೆ ಹಚ್ಚಿ ಅದನ್ನ ಎಷ್ಟು ಉದ್ದ ಬೇಕಾದ್ರೂ ತೆಗಿತವೆ, ಎಳ್ದು